ನಮಸ್ಕಾರ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ನಿಮ್ಮೆಲ್ಲರಿಗೂ PUC ಎಡ್ ಪರೀಕ್ಷೆ ಸೈನ್ಸ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ, ಸುಸ್ವಾಗತ. ಎಸ್, ನನ್ನ ಹೆಸರು ಪ್ರಜ್ವಲ್, ನಾನು ನಿಮ್ಮ ಕೆಮಿಸ್ಟ್ರಿ ಲೆಕ್ಚರರ್. ನಮ್ಮೊಟ್ಟಿಗಿದ್ದಾರೆ ನಿಮ್ಮ ಪ್ರೀತಿಯ ಮ್ಯಾಥಮೆಟಿಕ್ಸ್ ಲೆಕ್ಚರರ್ ಶ್ವೇತಾ ಮ್ಯಾಮ್. ಇವತ್ತು ನಾವು ನಮ್ಮ ವಿಜೇತ KCET ಇಂಟಿಗ್ರೇಟೆಡ್ ಅಂದ್ರೆ ಸೆಕೆಂಡ್ PUC ವಿದ್ಯಾರ್ಥಿಗಳಿಗೆ ವಿಜೇತ KCET ಇಂಟಿಗ್ರೇಟೆಡ್ ಕೋರ್ಸ್ ನ ತಂದಿದೀವಿ. ನಾವು ಆ ಕೋರ್ಸ್ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ನಿಮಗೆ ಮತ್ತೊಮ್ಮೆ ತಿಳಿಸ್ಕೊಡ್ತಾ ಹೋಗ್ತೀವಿ. ಏನೇನು ಬೆನಿಫಿಟ್ಸ್ ಇರ್ತವೆ, ಯಾವ ರೀತಿ ಕ್ಲಾಸ್ಗಳು ನಡೀತವೆ, ಇದರಿಂದ ನಿಮಗೆ ಆಗುವಂತ ಉಪಯೋಗಗಳೇನು ಅಂತ ಹೇಳಿ ಸಾಕಷ್ಟು ವಿವರಣೆಗಳನ್ನು ನಿಮಗೆ ಕೊಡ್ತಾ ಹೋಗ್ತೀನಿ. ಬಿಕಾಸ್ ನಮ್ಮ ಯೂಟ್ಯೂಬ್ ಚಾನೆಲ್ನ ಕಾಮೆಂಟ್ ಸೆಕ್ಷನ್ಲಿ ಹಾಗೂ ನಮ್ಮ ವಾಟ್ಸ್ಆ್ಯಪ್ ಕಮ್ಯುನಿಕೇಶನ್ ಕಾಂಟ್ಯಾಕ್ಟ್ ಮುಖಾಂತರ ಸಾಕಷ್ಟು ಮಕ್ಕಳು ಒಂದೇ ಪ್ರಶ್ನೆ ಕೇಳಿರೋದು, ಸರ್ ಬೋರ್ಡ್ಸ್ನ ಹಾಗೂ KCETನ ಹೇಗೆ ಸರ್ ಹ್ಯಾಂಡಲ್ ಮಾಡೋದು, ಹೇಗೆ ಬ್ಯಾಲೆನ್ಸ್ ಮಾಡೋದು ಅಂತ ಹೇಳಿ. ಸೊ ಅದರ ಸಂಪೂರ್ಣವಾದ ವಿವರಣೆ ಇವತ್ತು ಕೊಡ್ತಾ ಹೋಗ್ತೀವಿ. ಅಲಾಂಗ್ ವಿತ್ ದ್ಯಾಟ್, ಹೌ ಟು ಬೈ ಆರ್ ವಿಜೇತ KCET ಇಂಟಿಗ್ರೇಟೆಡ್ ಕೋರ್ಸ್ ಫಾರ್ ದ ಸೆಕೆಂಡ್ PUC ಸ್ಟೂಡೆಂಟ್ಸ್. ಮಕ್ಕಳ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಫಸ್ಟ್ PUC ಇಂದ ಇವಾಗ ಸೆಕೆಂಡ್ PUC ಬಂದಿರ್ತಿರಲ್ಲ ವಿದ್ಯಾರ್ಥಿಗಳು, ಅವರಿಗೆ ಎಕ್ಸ್ಕ್ಲೂಸಿವ್ ಆಗಿರುವಂತಹ ಸ್ಪೆಷಲೈಸ್ಡ್ ಕೋರ್ಸ್ ನಮ್ಮ ವಿಜೇತ KCET ಇಂಟಿಗ್ರೇಟೆಡ್ ಕೋರ್ಸ್. ಕೆಲವರಿಗೆ ಡೌಟ್ ಬರ್ತಿರ್ಬಹುದು, KCET ಇಂಟಗ್ರೇಟೆಡ್ ಅಂತ ಇದೆ, ನಮ್ಮ ಬೋರ್ಡ್ ಮಾಡ್ತಾರಾ ಇಲ್ವಾ ಅಂತ ಹೇಳ್ಬಿಟ್ಟು ಅದನ್ನೇ ಹೇಳ್ತಿರುವಂತದ್ದು. ಇದು ಒಂದೇ ಸೂರ್ನಡಿ ಸಿಗುವಂತಹ ಫೆಸಿಲಿಟಿ ಆಗಿರುತ್ತೆ. ಬೋರ್ಡ್ ಮತ್ತೆ KCET ಎರಡನ್ನು ಬ್ಯಾಲೆನ್ಸ್ ಮಾಡೋದು ಹೆಂಗೆ ಅನ್ನೋದನ್ನ ನಾವಿವತ್ತು ಹೇಳ್ಕೊಡ್ತೀವಿ. ಇವತ್ತಲ್ಲ, ಈ ಬ್ಯಾಚ್ ಅಲ್ಲಿ ಹೇಳ್ಕೊಡ್ತೀವಿ. ಅದಕ್ಕೆ ಸ್ಟಾರ್ಟಿಂಗ್ ಪಾಯಿಂಟ್ ಇವತ್ತು. ಓಕೆನಾ? ಸೊ ವಿ ವಿಲ್ ಸ್ಟಾರ್ಟ್. ಈಗ ನೀವೇನ್ ಮಾಡ್ಬೇಕು ಅಂತಂದ್ರೆ, ನಮ್ಮ ಸೆಕೆಂಡ್ PUC ವಿಜೇತ KCET ಇಂಟಿಗ್ರೇಟೆಡ್ ಕೋರ್ಸ್ ನ ನೀವು ಪರ್ಚೇಸ್ ಮಾಡ್ಕೋಬೇಕು ಅಥವಾ ಬೈ ಮಾಡ್ಕೋಬೇಕಾಗುತ್ತೆ. ಅಂಡ್ ಇದರಲ್ಲಿ ಏನೇನಿರುತ್ತೆ, ಹೆಂಗೆ ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ ಅಂತಂದ್ರೆ, ನೋಡಿ ಮಕ್ಕಳ, ಇಲ್ಲಿ ಮೊದಲನೇದಾಗಿ ಇದು ಏನಕ್ಕೆ ನಾವು ಮಾಡ್ತಾ ಇದೀವಿ ಅಂತಂದ್ರೆ, ನಮ್ಮ ಪ್ರತಿಯೊಂದು ವಿದ್ಯಾರ್ಥಿ ಅಂದ್ರೆ ಕರ್ನಾಟಕದಲ್ಲಿರುವಂತಹ ಪ್ರತಿಯೊಂದು ವಿದ್ಯಾರ್ಥಿ, ಮೂಲೆಯಲ್ಲಿರುವಂತಹ ಪ್ರತಿಯೊಂದು ವಿದ್ಯಾರ್ಥಿಗೂ ರ್ಯಾಂಕ್ ಸಿಗ್ಬೇಕು, ರ್ಯಾಂಕ್ ಪಡ್ಕೋಬೇಕು ಅನ್ನೋದೇ ನಮ್ಮ ಒಂದು ಉದ್ದೇಶ. ಯಾವ್ದ್ರಲ್ಲಿ ಅವ್ರದ್ದು ಗೆಲುವು ಏನಾಗಿರುತ್ತೆ ಸರ್, ನಮ್ಮ ಸಾಧನೆ ಆಗಿರುತ್ತೆ. ಸೊ ನಾವ್ ಹೇಳ್ಕೊಳ್ಬಹುದು ಖುಷಿಯಿಂದ, ಓಕೆ ನಮ್ಮ ಸ್ಟೂಡೆಂಟ್ ಒಳ್ಳೆ ರ್ಯಾಂಕ್ ಅನ್ನ ಸ್ಕೋರ್ ಮಾಡಿದ್ದಾನೆ ಅಂತ ಹೇಳ್ಬಿಟ್ಟು. ಇನ್ನೊಂದನ್ನ ಹೇಳ್ಬೇಕು, 550 ಮಾರ್ಕ್ಸ್ ಅಂತ ಇಟ್ಕೊಳ್ಳಿ. 600 550 ಸೈನ್ಸ್ ಸ್ಟೂಡೆಂಟ್ ಅಲ್ಲಿ ಎಷ್ಟು ಜನ ಬೇಕಾದ್ರೂ ಸ್ಕೋರ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಒಂದು 10 ಜನಕ್ಕೆ 550 ಬಂದ್ರೆ ದೊಡ್ಡ ವಿಷಯ ಅಲ್ಲ, ನಿಮ್ ಕಾಲೇಜಲ್ಲೇ ಸೇಮ್ ಮಾರ್ಕ್ಸ್ ಬಂದಿರಬಹುದು. ಆದ್ರೆ ಈ KCET ರ್ಯಾಂಕ್ ಅನ್ನೋದಿದೆಯಲ್ಲ, ಒಬ್ಬ ಸ್ಟೂಡೆಂಟಿಗೆ ಒಂದೇ ರ್ಯಾಂಕ್. ಫಸ್ಟ್ ರ್ಯಾಂಕ್ ಅನ್ನೋಂಥದ್ದು ಒಬ್ನಿಗೆ ಬರುವಂತದ್ದು, ಸೆಕೆಂಡ್ ರ್ಯಾಂಕ್ ಅನ್ನೋಂಥದ್ದು ಒಬ್ರಿಗೆ ಬರುವಂತದ್ದು, 100ನೇ ರ್ಯಾಂಕ್ 3 ಜನಕ್ಕೆ ಬಂದಿರೋದಿಲ್ಲ, ಒಬ್ರಿಗೆ ಬಂದಿರುವಂತದ್ದು. ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಅದೆರಡನ್ನು ಓದ್ಕೊಳ್ಳಿ, ತುಂಬಾ ಚೆನ್ನಾಗಿ ಸ್ಕೋರ್ ಮಾಡಬಹುದು. ಅದು ಹೆಂಗೆ ಅನ್ನೋದನ್ನ ನಾವು ಹೇಳ್ಕೊಡ್ತೀವಿ. ಸೊ ಮಕ್ಕಳೇ, ಇವಾಗ ನಾವು ಅವಾಗ್ಲಿಂದ ಹೇಳ್ತಿರೋದು ಒಂದನ್ನೇ ಅಂತಂದ್ರೆ, ನಿಮ್ಮ ಬೋರ್ಡ್ ಎಕ್ಸಾಮ್ ಅಲ್ಲಿ ಹಾಗೂ ನೀವು KCET ಎಕ್ಸಾಮ್ ಅಲ್ಲಿ ಏಸ್ ಮಾಡಬೇಕು, ಒಳ್ಳೆ ರ್ಯಾಂಕ್ ನ ಪಡ್ಕೋಬೇಕು ಅಂತಂದ್ರೆ ನಮ್ಮ ವಿಜೇತ KCET ಇಂಟಿಗ್ರೇಟೆಡ್ ಕೋರ್ಸ್ ಅನ್ನ ಬೈ ಮಾಡಬೇಕು. ನಾವು ಈ ಕೋರ್ಸ್ ಯಾವಾಗಿಂದ ಸ್ಟಾರ್ಟ್ ಆಗ್ತಾ ಇದೆ ಮಕ್ಕಳ? ಏಪ್ರಿಲ್ 6ನೇ ತಾರೀಕಿಂದ ಸ್ಟಾರ್ಟ್ ಆದ್ರೆ ಡಿಸೆಂಬರ್ 31ನೇ ತಾರೀಕುವರೆಗೂ ಈ ಒಂದು ಬ್ಯಾಚ್ಗಳು, ಈ ಒಂದು ಕ್ಲಾಸಸ್ಗಳು ಸತತವಾಗಿ ನಡೀತಾ ಹೋಗ್ತವೆ. ಎಸ್ ಸರ್, ಕೆಲವರಿಗೆ ಡೌಟ್ ಬರುತ್ತೆ, ಡಿಸೆಂಬರ್ 31 ನಮ್ಮನ್ನ ಕೇರೆ ಮಾಡೋದಿಲ್ವಾ ಅಂತ ಹೇಳ್ಬಿಟ್ಟು. ಸೊ ನಾವು ನಿಮ್ಮನ್ನ ಫಾಲೋ ಅಪ್ ಮಾಡ್ತೀವಿ. ನಾವ್ ಏನ್ ಹೇಳ್ತಿದೀವಿ ಅಂತಂದ್ರೆ, ಡಿಸೆಂಬರ್ 31ಗೆ ನಿಮ್ಮನ್ನ ಎಕ್ಸಾಮ್ ಬರೆಯಕ್ ರೆಡಿ ಮಾಡಿಸ್ಬಿಡ್ತೀವಿ. ಅದಾದ್ಮೇಲೆ ಏನ್ ಮಾಡ್ತೀವಿ, ಇಟ್ ಈಸ್ ನಥಿಂಗ್ ಬಟ್ ಅ ರಿವಿಷನ್. ನಿಮ್ಗೊಂಥರ ಪ್ಲಸ್ ಪಾಯಿಂಟ್ ಆಗೋತರ. ಅದಾದ್ಮೇಲೂ ನಿಮ್ಮನ್ನ ನಾವು ಫಾಲೋ ಅಪ್ ಮಾಡ್ತೀವಿ ಈಚ್ ಅಂಡ್ ಎವ್ರಿ ಮಿನಿಟ್ ಸಹ. ಸೊ ಕೆಲವ್ರು ಅನ್ಕೊಳ್ಬೇಡಿ, ನಾವ್ ಇಲ್ಲಿಗೆ ಆದ್ಮೇಲೆ ನಮ್ಮನ್ನು ಬಿಟ್ಟು ಬಿಡ್ತಾರೆ ಅಂತ ಹೇಳ್ಬಿಟ್ಟು. ನೋ, ಡೋಂಟ್ ಲೈಕ್ ದಟ್. ಸೊ ಡಿಸೆಂಬರ್ 31ನೇ ತಾರೀಕುವರೆಗೂ ನಾವು ಎಲ್ಲ ಸಿಲೆಬಸ್ಗಳು, ಎಲ್ಲ ಮಾಕ್ ಟೆಸ್ಟ್ಗಳು, ಯಾವ ರೀತಿ ನೀವು ಸ್ಟ್ರಾಟಜಿನ ಯೂಸ್ ಮಾಡಬೇಕು, 1 ನಿಮಿಷಗಳ ಕಾಲಾವಕಾಶದಲ್ಲಿ ಹೇಗೆ ನೀವು ಉತ್ತರನ ಮಾಡಬೇಕು ಅಂತ ಹೇಳಿ ಸಂಪೂರ್ಣವಾಗಿ ನಿಮ್ಮನ್ನ ಎಕ್ಸಾಮ್ ರೆಡಿ ಮಾಡಿಟ್ಟಿರ್ತೀನಿ. ಅದಾದ್ಮೇಲೆ ನಿಮಗೆ ಇಟ್ ಇಸ್ ಆಲ್ ಅಬೌಟ್ ಮಾಕ್ ಟೆಸ್ಟ್. ನೆನಪಿರ್ಲಿ ಮಕ್ಕಳ, ನಾಳೆ ಎಕ್ಸಾಮ್ ಇದೆ ಅಂತಂದ್ರೆ ಹಿಂದಿನ ದಿವಸವರೆಗೂ ಓದೋದಲ್ಲ, ನೀವು 1-2 ತಿಂಗಳು ಮುಂಚೆನೆ ನೀವು ಎಕ್ಸಾಮ್ ಪ್ರಿಪರೇಷನ್ನ ರೆಡಿ ಇರಬೇಕು. ನಾವು ಈ ಒಂದು ಕೋರ್ಸ್ ಬಂದ್ಬಿಟ್ಟು ಆಕ್ಚುಲಿ ಹೇಳಬೇಕು ಅಂತಂದ್ರೆ ನಿಮಗೆ ದೊರಕ್ತಿರೋಂಥದ್ದು 5499 ರುಪೀಸ್ಗೆ. ಮಕ್ಕಳ, ಈ 5499 ಏನಕ್ಕೆ? ನೀವು ಆಚೆ ನೀವೇನಾದ್ರೂ ಟ್ಯೂಷನ್ಗೆ ಸೇರ್ಕೋತೀರಾ ಅಂತಂದ್ರೆ ಅಲ್ಲೂ ಸಹ ನಿಮಗೆ ಒಟ್ಟು ಬೋರ್ಡ್ ಪ್ರಿಪರೇಷನ್ ನಡೆಯುತ್ತೆ, KCET ಪ್ರಿಪರೇಷನ್ ನಡೆಯುತ್ತೆ. ಅಲ್ಲಿ 2 ಡಿಫರೆಂಟ್ ಪ್ರಿಪರೇಷನ್ ಅಂದ್ರೆ ಬೋರ್ಡ್ಸ್ಗೆ ಅಂತ ಸಪರೇಟ್ ಫೀಸ್ ನ ತಗೋತಾರೆ, KCETಗೆ ಅಂತ ಹೇಳಿ ಸಪರೇಟ್ ಫೀಸ್ ತಗೋತಾರೆ. ಎಲ್ಲೂ ಒಟ್ಟಿಗೆ ಮಾಡೋದಿಲ್ಲ. ಒಟ್ಟಿಗೆ ಮಾಡಿದ್ರೆ ಅವುಗಳ ಕಾಲೇಜ್ಗಳಲ್ಲೇ ಮಾತ್ರ ಬಿಟ್ರೆ, ಯಾವುದು ಹೊರಗಡೆ ಅಲ್ಲಿ ಬೋರ್ಡಿಗೆ ಸಪರೇಟ್ ಆಗಿ ಎಲ್ಲೇ ಹೋದ್ರು ಬೋರ್ಡಿಗೆ ಸಪರೇಟ್ ಆಗಿ KCETಗೆ ಸಪರೇಟ್ ಆಗಿ ಮಾಡುವಂತದ್ದು. ನಿಮ್ಗೆ ಅಷ್ಟೇ ಡೌಟ್ ಇದೆ, ಇನ್ನೂ ಕ್ಲಾಸ್ ಸ್ಟಾರ್ಟ್ ಆಗಿ 1 ವಾರ ಇದೆ, ಎಲ್ಲಿ ಬೇಕಾದ್ರೂ ಹೋಗ್ಬಿಟ್ಟು ನೋಡ್ಕೊಂಡು ಬನ್ನಿ. ಎಲ್ಲದೂ ಏನಾಗುವಂತದ್ದು
ಒಂದೇ ಕಡೆ ಸಿಗೋದಿಲ್ಲ. ಬಟ್ ನಾವೇನ್ ಮಾಡ್ತಿದ್ವಿ, ಬೋರ್ಡ್ ಪ್ಲಸ್ KCET, ಯಾರೋ ಡೌಟ್ ಕೇಳಿದ್ರು ಬೋರ್ಡಿಗಿಲ್ವಾ KCET ಅಂತ ಹೇಳ್ತಿದ್ದೀರಲ್ಲ ಅಂತ ಹೇಳ್ಬಿಟ್ಟು, ನಾವು ಬೋರ್ಡ್ ಪ್ಲಸ್ KCET ಎರಡಕ್ಕೂ ಮಾಡ್ತಿದೀವಿ. ಸೊ ಮರಿದೆ ಜಾಯ್ನ್ ಆಗಿ 5,500 ಸರ್ ಹೇಳ್ದಂಗೆ 40,000 ಕೇಳ್ತಾರೆ ಟ್ಯೂಷನ್ ಅಲ್ಲಿ. 40,000 ಒಂದೇ ಸಲ ಕೇಳೋದಿಲ್ಲ. ಕೆಲವು ಕಡೆ ಏನ್ ಮಾಡ್ತಾರೆ, ಒಂದ್ ಸಬ್ಜೆಕ್ಟಿಗೆ ತಿಂಗಳಿಗೆ 1,000 ಅಂತಾರೆ. ಹಂಗ್ ಮಾಡಿ ವರ್ಷ ಆಗೋಷ್ಟೊಳಗಡೆ 40,000 ಆಗಿರತ್ತೆ, ನಿಮ್ಗೆ ಅಂದಾಜ್ ಆಗೋದಿಲ್ಲ ಅಷ್ಟೇ. ಒಂದೇ ಸಲಕ್ಕೆ ನಾವ್ ಇಷ್ಟು ದುಡ್ಡು 4,000 ರೂಪಾಯಿ ಕೂಡ ನಿಮ್ಗೆ ದೊಡ್ಡದ ಅನ್ಸುತ್ತೆ. ನೀವು ತಿಂಗಳ 1,000 ರೂಪಾಯಿ ಕಟ್ಟಿದ್ರೆ ಅವ್ರಿಗೆ ಅದ್ ಗೊತ್ತಾಗೋದಿಲ್ಲ. ಎಕ್ಸಾಕ್ಟ್ಲಿ. ನೋಡಿ ಮಕ್ಕಳಲ್ಲಿ ನೀವು ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿದ್ರೆ, ನೀವು ಆಚೆ ಕಡೆ 40,000 to 60,000 ಇದೆ. ಸೊ ಇಯರ್ಲಿ ನೀವು ನೋಡ್ತೀರಾ ಅಂತಂದ್ರೆ 60,000. ಅದೇ ತಿಂಗಳ ನೋಡ್ತೀರಾ ಅಂತಂದ್ರೆ 4,000 ಬೀಳುತ್ತೆ ನಿಮ್ಗೆ. 40,000 ಅಂತಂದ್ರೆ 10 ತಿಂಗಳಿಗೆ ನಿಮ್ಗೆ 4,000 ಕಟ್ಟಬೇಕು ಒಂದು ತಿಂಗಳಿಗೆ. ಬಟ್ ನಾವು ನಿಮಗೆ ಪ್ರೊವೈಡ್ ಮಾಡ್ತಾ ಇದೀವಿ ಫಾರ್ ಅನ್ ಎಂಟೈರ್ ಇಯರ್ಲಿ ನಿಮಗೆ ಜಸ್ಟ್ 3,999 rupeesಗೆ ಮಾತ್ರ. ಓವರ್ ಆಲ್ ಎಂಟೈರ್ ವರ್ಷಕ್ಕಾಗೋದನ್ನ ನಿಮಗೆ ಕೊಡ್ತಾ ಇದೀವಿ, ನಾಟ್ ಫಾರ್ 1 month. ಆಚೆ ನೀವು ಹೋದಾಗ ನೀವು ಪ್ರತಿಯೊಂದು ತಿಂಗಳು ಕಟ್ಟಬೇಕಾಗುತ್ತೆ. ಬಟ್ ಇಲ್ಲಿ ನೀವು ಎಂಟೈರ್ ಇಯರ್ಗೆ ಕಟ್ಟಿದ್ರೆ ಈ ಎಂಟೈರ್ ಬ್ಯಾಚ್ ನಿಮಗೆ ನಿಮ್ಮ ಒಂದು ಆಕ್ಸೆಸಿಬಿಲಿಟಿ ಸಿಗುತ್ತೆ. ಸೊ ತುಂಬಾ ಜನ ಕೇಳ್ತಿದ್ರು, ಇಟ್ ಈಸ್ ಅ ಅರ್ಲಿ ಬರ್ಡ್ ಆಫರ್. ಎಸ್. ನೀವು ಅನ್ಕೊಳ್ಬಹುದು, ನಾನು 6ನೇ ತಾರೀಕಿಗೆ ಹಿಂಗೆ ಕ್ಲಾಸ್ ಸ್ಟಾರ್ಟ್ ಆಗಿದೆ ಅಂತ ನನ್ನ ಫ್ರೆಂಡ್ ಹತ್ರ ಕೇಳ್ಕೊಂಡು ನಾನು ಸೇರ್ತೀನಿ ಅಂತ ಹೇಳ್ಬಿಟ್ಟು ಅವಾಗ ಸೇರಿ ತೊಂದರೆ ಇಲ್ಲ. ಬಟ್ ಅಟ್ ದಟ್ ಟೈಮ್ ದ ಅಮೌಂಟ್ ವಿಲ್ ಬಿ ದಿಸ್ ಮಚ್. ಎಸ್. ಓಕೆನಾ? ದಿಸ್ ಇಸ್ ಅರ್ಲಿ ಬರ್ಡ್ ಆಫರ್ ಆಗಿರುತ್ತೆ. 6ನೇ ತಾರೀಕಿಗೆ ಕ್ಲಾಸ್ ಸ್ಟಾರ್ಟ್ ಆಗ್ತಾ ಇದೆ. ಅವತ್ತಿನ ಒಳಗಡೆ ಯಾರೆಲ್ಲ ಜಾಯ್ನ್ ಆಗ್ತಾರೆ, ಏಪ್ರಿಲ್ 5ನೇ ತಾರೀಕು ರಾತ್ರಿ 12 ಗಂಟೆ ಒಳಗಡೆ ಯಾರೆಲ್ಲ ಜಾಯ್ನ್ ಆಗ್ತಾರೆ ಅವ್ರಿಗೆ ಮಾತ್ರ ಇದು ಆಫರ್. ನೋಡಿ ಮಕ್ಕಳ, ಇನ್ನ 8 ದಿವಸಗಳ ಕಾಲಾವಕಾಶ ಅಷ್ಟೇ ಇದೆ. ಏಪ್ರಿಲ್ 5th ಅಂದ್ರೆ 11:59 ಅಂದ್ರೆ 11:59 PM ಒಳಗೆ ಯಾರ್ಯಾರು ಜಾಯ್ನ್ ಆಗ್ತಾರೋ ಅವರಿಗೆ ಜಸ್ಟ್ 3,999. ನೋಡಿ ಮಕ್ಕಳ, ಇಲ್ಲಿ 5,500 ಇಲ್ಲಿ 1,500 ಕಡಿಮೆ ಆಯ್ತು. 1,500 ಏನ್ ಕಡಿಮೆ ದುಡ್ಡಲ್ಲ ನಿಮ್ಗೆಲ್ಲ ಹಂಗ ಅನ್ನಿಸ್ತಿದ್ಯಾ? 1,500 ಆಫರ್ ಕೊಡ್ತಾ ಇದೀವಿ, 1,500 rupees ಆಫರ್. ಓಕೆನಾ? ಬಟ್ ಒನ್ ಥಿಂಗ್, ಲಿಮಿಟೆಡ್ ಸೀಟ್ಸ್. ನೀವು ಎಲ್ಲರೂ ಆದ್ಮೇಲೆ ನಾನು ಬಂದ್ ಜಾಯ್ನ್ ಆಗ್ತೀನಿ, ಸೀಟ್ ಸಿಗದೇನೂ ಇರಬಹುದು. ಲಿಮಿಟೆಡ್ ಸೀಟ್ಸ್. ಬಿಕಾಸ್ ತುಂಬಾ ಜನ ಸೇರಿಸ್ಕೊಂಡ್ಬಿಟ್ಟು, ಯಾಕಂತಾನೆ ಒಂದೊಂದು ಸ್ಟೂಡೆಂಟ್ನು ಚೆನ್ನಾಗಿ ಪ್ರಿಪೇರ್ ಮಾಡೋರದ್ದು ನಮ್ ಕೆಲಸ ಆಗಿರುತ್ತೆ. ಅಂತ ಟೈಮಲ್ಲಿ ಎಲ್ಲಾರನ್ನು ಸೇರಿಸ್ಕೊಳ್ತೀವಿ ಅಂತಲ್ಲ, ಲಿಮಿಟೆಡ್ ಸೀಟ್ಸೇ ಇರುವಂತಹದ್ದು. ಬೇಗ ಜಾಯಿನ್ ಆಗಿ ವಿ ವಿಲ್ ಸ್ಟಾರ್ಟ್ ದ ಕ್ಲಾಸ್ ಆನ್. ನಾವಿಲ್ಲಿ ಯಾವುದೇ ರೀತಿ ಮ್ಯಾಮ್ ಹೇಳಿದಾಗ ಯಾವುದೇ ರೀತಿ ಕುರಿ ತುಂಬಿ ಮಾಡ್ಕೊಳಕ್ ಇಷ್ಟಪಡಲ್ಲ. ಪರ್ಸನಲೈಸ್ಡ್ ಅಟೆನ್ಷನ್ ಕೊಡಬೇಕು ಅಂತ ಇಷ್ಟಪಡ್ತೀವಿ ನಮ್ಮ ಇಂಡಿವಿಜುವಲ್ ಮಕ್ಕಳಿಗೆ. ಬಿಕಾಸ್ ಇಂಡಿವಿಜುವಲ್ ಸ್ಟೂಡೆಂಟ್ಸ್ ಆರ್ ಹ್ಯಾವಿಂಗ್ ಇಂಡಿವಿಜುವಲ್ ಕೇಪಬಿಲಿಟೀಸ್. ಅಂದ್ರೆ ಎಲ್ಲರೂ ರ್ಯಾಂಕ್ ಸ್ಟೂಡೆಂಟ್ಸ್ ಆಗಿರಲ್ಲ, ಎಲ್ಲರೂ ವೀಕ್ ಇರಲ್ಲ. ಸೊ ಎಲ್ಲರನ್ನೂ ಒಂದೇ ರೀತಿ ನೋಡೋದಕ್ಕೂ ಆಗೋದಿಲ್ಲ. ಸೊ ಒಬ್ಬೊಬ್ಬರಿಗೆ ಅವ್ರದೇ ಆದಂತ ಅಟೆನ್ಷನ್ ನ ಕೊಡಬೇಕಾಗುತ್ತೆ. ಆ ಒಂದು ಕಾರಣಕ್ಕೆ ನಾವೊಂದು ಈ ಒಂದು ಬ್ಯಾಚ್ ನ ತುಂಬಾ ಲಿಮಿಟೆಡ್ ಸೀಟ್ಸ್ಗೆ ಅಂತ ಇಡ್ತಾ ಇದೀವಿ. ಈಗ ಆಲ್ರೆಡಿ ಎಷ್ಟೊಂದು ಜನ ಸ್ಟೂಡೆಂಟ್ಸ್ ಎನ್ರೋಲ್ ಆಗಿದ್ದಾರೆ. ಈಗ ಉಳಿದಿರುವಂತದ್ದು ಜಸ್ಟ್ 50 ಸೀಟ್ಸ್ ಓನ್ಲಿ. ದಯವಿಟ್ಟು ಈ 50 ಸೀಟ್ಸ್ಗಳನ್ನ ನೀವು 50 ಸೀಟ್ಸ್ಗಳಲ್ಲಿ ನೀವು ಒಬ್ರು ಒಂದು ಪಡ್ಕೊಂಡ್ರೆ ಯು ವಿಲ್ ಬಿ ದ ನೆಕ್ಸ್ಟ್ ರ್ಯಾಂಕ್ ಹೋಲ್ಡರ್ ಇನ್ ಬೋರ್ಡ್ಸ್ ಅಂಡ್ KCET ಎಕ್ಸಾಮ್. ಎಷ್ಟು ಜನ ಜಾಯಿನ್ ಆದವರು ಇದ್ರಲ್ಲಿ ಇದ್ದಾರೆ. ಯಾಕಂತಾರೆ ಟೈಮ್ ಟೇಬಲ್ ಕೊಡಿ ಮೇಡಮ್ ಕ್ಲಾಸಿಂದು ಅಂತ ಹೇಳ್ಬಿಟ್ಟು ಕೇಳ್ತಿದ್ದಾರೆ. ಸೊ ಟೈಮ್ ಟೇಬಲ್ ಅತಿ ಶೀಘ್ರದಲ್ಲಿ ನಿಮಗೆ ನೀವು ಪರ್ಚೇಸ್ ಮಾಡಿದ ಕೂಡಲೇ ನಿಮಗೆ ಟೈಮ್ ಟೇಬಲ್ ದೊರಕುತ್ತೆ. ಸೊ ಇವಾಗಲೇ ನಾವೇನು ಅದನ್ನ ರಿವೀಲ್ ಮಾಡ್ತಿಲ್ಲ. ಮತ್ತೊಂದು ಲೈವಲ್ ನಿಮ್ಮ ಒಟ್ಟಿಗೆ ಸಿಗ್ತೀವಿ, ಅದನ್ನ ಮತ್ತೊಮ್ಮೆ ನಿಮ್ಗೆ ಹೇಳ್ತಾ ಹೋಗ್ತೀವಿ. ಓಕೆ, ಇವಾಗ ಫೀಚರ್ಸ್ ಏನೆಲ್ಲ ಇದೆ ಅಂತ ಹೇಳ್ಬಿಟ್ಟು ಸುಮಿತ್ ಕುಮಾರ್ ಅವ್ರು ಕೇಳ್ತಿದ್ದಾರೆ. ಅದನ್ನೇ ಹೇಳಕ್ ಅಂತ ಹೇಳ್ಬಿಟ್ಟು ನಾನು ಬಂದಿದ್ದು. ಐ ವಿಲ್ ಟೆಲ್ ಯು ಹೌ ದ ಕ್ಲಾಸಸ್ ಆರ್ ಹ್ಯಾಪನಿಂಗ್, ಹೆಂಗೆ ಕ್ಲಾಸಸ್ ಗಳು ನಡೆಯುತ್ತೆ ಅಂತ ಹೇಳ್ಬಿಟ್ಟು. ಸುಮಿತ್ ಕುಮಾರ್ ಅವರೇ ಕರೆಕ್ಟ್ ಟೈಮಿಗೆ ಕರೆಕ್ಟ್ ಆದಂತ ಕ್ವಶನ್ ನ ಕೇಳಿದ್ದೀರಾ. ವಿ ಹ್ಯಾವ್ ಗಾಟ್ ದ ಕವರ್ಡ್ ವಿತ್ ಯು. ಇಲ್ಲಿ ನೋಡಿ ಹೆಂಗೆ ನಿಮ್ಮನ್ನ ಅಪ್ರೋಚ್ ಮಾಡೋದು ಅನ್ನೋದನ್ನ ನಾನು ಹೇಳ್ತೀನಿ. ಓಕೆ, ಡೈಲಿ ಕ್ಲಾಸಸ್, ದಿನ ಕ್ಲಾಸಸ್ ಇರುತ್ತೆ. ಯಾಕಂತಂದ್ರೆ ಫುಲ್ ಸಿಲೆಬಸ್ ನ ಕವರ್ ಮಾಡಬೇಕು ನಾವು. ಅಂಡ್ ದೆನ್ KCET ಕ್ಲಾಸಸ್ ಅನ್ನ ಮಾಡಬೇಕು. ಡೈಲಿ ಕ್ಲಾಸಸ್ ಕೇಳ್ಬೋದು, ಬರೀ ಪಾಠ ಮಾಡ್ತೀರಾ ಅಂತ ಹೇಳ್ಬಿಟ್ಟು. ಇಲ್ಲ, ಪಾಠ ಮಾಡ್ತೀವಿ, ಅದ್ರ ಜೊತೆಗೆ ಒಂದು ಪಾಠ ಆದ್ಮೇಲೆ ಅದ್ರದ್ದು KCET ಕ್ಲಾಸ್ಗಳನ್ನ ಮಾಡ್ತೀವಿ. ಓಕೆನಾ? ಡೈಲಿ ಕ್ಲಾಸ್ ಅಂತ ಅಂದ್ರೆ ಓಕೆನಾ? ಅಂಡ್ ದೆನ್ ವೀಕ್ಲಿ ಪ್ರಾಕ್ಟೀಸ್ ಟೆಸ್ಟ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಯಾಕಂತಂದ್ರೆ ನೀವು ಹೆಂಗೆ ಇಂಪ್ರೂವ್ ಆಗಿದ್ದೀರಾ, ನಿಮ್ಮನ್ನ ನೀವು ಜಡ್ಜ್ ಮಾಡೋದು ಹೆಂಗೆ, ಬೈ ಅಟೆಂಡಿಂಗ್ ದ ಟೆಸ್ಟ್ ಅಟೆಂಡ್ ಮಾಡ್ದಂಗೂ ನಿಮ್ಮಲ್ಲಿರುವಂತಹ ಕ್ಯಾಲಿಬರ್ ಏನು, ನಿಮ್ಮ ಕೆಪಾಸಿಟಿ ಏನು ಅನ್ನೋದು ಅರ್ಥ ಆಗಿರುತ್ತೆ. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಪಾಠ ಮಾಡ್ತಾರೆ ಹೋಗ್ತಾರೆ, ಅದೆಲ್ಲ ಕಡೆನೂ ನಡೆಯುತ್ತೆ. ಅಥವಾ ನಿಮ್ಮ ಯೂಟ್ಯೂಬಲ್ಲೂ ಸಿಗುತ್ತೆ ಅಲ್ವಾ, ನಾವು ಪಾಠ ಮಾಡಿರೋದನ್ನ ಕೇಳ್ಬಹುದು. ಬಟ್ ನಿಮ್ಮನ್ನ ಜಡ್ಜ್ ಮಾಡೋಕ್ಕೆ, ನಿಮ್ಮಲ್ಲಿರುವಂಥ ಕೆಪಾಸಿಟಿನ ಟೆಸ್ಟ್ ಮಾಡೋಕ್ಕೆ ಇರೋದು ವೀಕ್ಲಿ
ಪ್ರಾಕ್ಟೀಸ್ ಟೆಸ್ಟ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಟೆಸ್ಟ್ ಆದ್ಮೇಲೆ ಎಂತ ಮಾಡ್ತೀರಾ ಮೇಡಮ್, ಕರೆಕ್ಷನ್ ಮಾಡಿ ಸುಮ್ಮನೆ ಆಗ್ತೀರಾ? ಇಲ್ಲ, ಯಾಕಂತಂದ್ರೆ ಟೆಸ್ಟ್ ಆದ್ಮೇಲೆ ನಿಮ್ಗೆ ಕಡಿಮೆ ಮಾರ್ಕ್ ಬಂತು ಅಂತಾನೆ ವಿ ವಿಲ್ ಸ್ಪೆಷಲಿ ಟೇಕ್ ಕೇರ್ ಆಫ್ ಯು. ನಿಮ್ಗೆ ಏನ್ ಬೇಕು, ಸ್ಟಡಿ ಮೆಟೀರಿಯಲ್ ಎಕ್ಸ್ಟ್ರಾ ಬೇಕಾ, ಎಕ್ಸ್ಟ್ರಾ ಟೆಕ್ಸ್ಟ್ ಬೇಕಾ, ಅಥವಾ ನಿಮ್ಗೆ ಏನಾದ್ರು ಅರ್ಥ ಆಗ್ತಿಲ್ವಾ, ಅವಾಗ್ಲೂ ನಾವು ನಿಮ್ಮನ್ನ ಕೇರ್ ಮಾಡ್ತೀವಿ. ನೀವು ಡಲ್ ಇದ್ರೆ ಅನ್ಕೊಳ್ಬಹುದು, ಅಯ್ಯೋ ನನ್ಗೇನು ಅರ್ಥ ಆಗ್ತಿಲ್ಲ, ಇವ್ರ ಹತ್ರ ಹೋಗ್ಬಿಟ್ಟು ನಾನು ಸೇರ್ಕೊಂಡು ಆಮೇಲೆ ನನ್ನ ಬಗ್ಗೆ ಏನಾದ್ರು ಅನ್ಕೊಳ್ತಾರೆ ಅಂತ ಹೇಳ್ಬಿಟ್ಟು ಕೆಲವ್ರು ಥಿಂಕ್ ಮಾಡ್ತಿರ್ಬಹುದು. ಬಟ್ ಇಟ್ ಈಸ್ ರಾಂಗ್. ಕಲಿಯೋ ಹಂಬಲ ಇರೋನಿಗೆ, ಒಳ್ಳೆ ಸ್ಕೋರ್ ಮಾಡಬೇಕು ಅಂತ ಬಯಸ್ತಿರೋನಿಗೆ ಯಾರು ಏನು ಅನ್ಕೊಳ್ತಾರೆ ಇಂಪಾರ್ಟೆಂಟ್ ಆಗಿರೋದಿಲ್ಲ. ನಿನಗೆ ಒಂದು ಸಿಲ್ಲಿ ಕ್ವಶನ್ ಗೊತ್ತಿಲ್ವಾ, ಅದನ್ನು ಕೇಳಕ್ಕೆ ರೆಡಿ ಆಗು. ಸೊ ಆ ಬೇಸಿಸ್ ಅಲ್ಲಿ ನಾವು ಪರೀಕ್ಷೆಯವರು ಟೀಚ್ ಮಾಡ್ತೀವಿ. ನಿನ್ಗೇನು ಗೊತ್ತಿಲ್ಲ ಕಣ, ನೀನು ಹೋಗು ಅಂತ ಹೇಳ್ಬಿಟ್ಟು ನಾವು ಯಾವತ್ತೂ ಹೇಳೋದಿಲ್ಲ. ನಿನಗೆ ಒಂದು ಸಿಂಪಲ್ ಪಾಯಿಂಟ್ ಗೊತ್ತಿಲ್ಲ ಅಂತಂದ್ರೂ ನಾವು ಹೇಳ್ಕೊಡ್ತೀವಿ. ಸೊ ಯು ಕ್ಯಾನ್ ಜಡ್ಜ್ ಯುವರ್ ಸೆಲ್ಫ್ ಫ್ರಮ್ ದಿಸ್ ಒನ್. ಆ್ಯಂಡ್ ದೆನ್ PYQ ಸೊಲ್ಯೂಷನ್, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಯಾಕಂತಂದ್ರೆ ನೀವು ಈ ಸಲ ಸೆಕೆಂಡ್ ಇಯರ್ ಪೇಪರ್ನ ನೋಡಿದ್ರಿ, ಮ್ಯಾಥ್ಸ್ ಅಲ್ಲಿ 30 ಮಾರ್ಕ್ಸಿಗೆ ಆಲ್ಮೋಸ್ಟ್ ಹೋದ ವರ್ಷದ್ದು ಅದಕ್ಕಿಂತ ಮೊದಲಿನ ವರ್ಷದ ಕ್ವಶನ್ಗಳಿಂದನೇ ಬಂದಿದೆ ಆಯ್ತಾ. 30 to 40 ಮಾರ್ಕ್ಸಿಗೆ ರಿಪೀಟೆಡ್ ಆಗಿ ಬಂದಿದೆ. ಸೊ ಹಂಗಿರುವಾಗ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಸಿಗುತ್ತೆ, ನಿಮ್ಗೆ ಕ್ವಶನ್ಸ್ ಮಾತ್ರ ಸಿಗುತ್ತೆ ಎಲ್ಲ ಕಡೆ ನೋಡಿದ್ರೆ. ನಮ್ಮಲ್ಲಿ ಹೆಂಗಿದೆ ಅಂತಂದ್ರೆ ಈಚ್ ಚಾಪ್ಟರ್ ಆದ್ಮೇಲೆ ಆ ಚಾಪ್ಟರ್ಗೆ ರಿಲೇಟೆಡ್ ಆದಂತ ಅಷ್ಟು ಪ್ರೀವಿಯಸ್ ಇಯರ್ ಕ್ವಶನ್ಸ್ ಇದು ಸೆಟ್ ಸಿಗುತ್ತೆ ವಿತ್ ದ ಸೊಲ್ಯೂಷನ್. ಅದನ್ನ ನಾವು ಪ್ರೊವೈಡ್ ಮಾಡ್ತೀವಿ, ಓಕೆನಾ. ಅಂಡ್ ದೆನ್ ಡೌಟ್ ಸಾಲ್ವಿಂಗ್, ನೀನು ಎಷ್ಟೊತ್ತಿಗೆ ಡೌಟ್ ಕೇಳು, ನನಗೆ ಮೇಡಮ್ ಇದು ಅರ್ಥ ಆಗಲಿಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಆ್ಯಪಲ್ಲಿ ನೀನು ಡೌಟ್ ಹಾಕಿದೆ, ಯು ವಿಲ್ ಗೆಟ್ ದ ಸೊಲ್ಯೂಷನ್ ಫಾರ್ ದಟ್ ಒನ್. ವಿ ವಿಲ್ ಸಾಲ್ವ್ ಆಲ್ ಯುವರ್ ಡೌಟ್ಸ್. ಡೋಂಟ್ ವರಿ. ಕೆಲವ್ರು ಲೇಟಾಗಿ ಓದ್ತಿರ್ತಾರೆ, ಕೆಲವ್ರು ಕೇಳ್ಬೋದು, ಮೇಡಮ್ ನನಗೆ ಅವತ್ತಿಗೆ ಡೈಲಿ ಕ್ಲಾಸ್ ನೋಡೋಕ್ಕಾಗಲಿಲ್ಲ, ಮಿಸ್ ಆಯಿತು, ಎಂತ ಮಾಡೋದು ಅಂತ ಕೇಳಬಹುದು. ಲೈವ್ ಕ್ಲಾಸನ್ನು ನೋಡೋಕ್ಕಾಗಲಿಲ್ಲ ಅಂತಂದರೆ ಡೋಂಟ್ ವರಿ, ಮಿಸ್ ಮಾಡ್ಕೊಂಡೊಂದು ದಿನ ನೀವು ರೆಕಾರ್ಡೆಡ್ ಕ್ಲಾಸನ್ನು ನೋಡಬಹುದು. ಯಾಕಂತಂದರೆ ಕೆಲವರಿಗೆ ಆಗಿರೋದಿಲ್ಲ, ಏನೋ ಒಂದು ಕೆಲಸ ಇರುತ್ತೆ, ಅಥವಾ ಕಾಲೇಜಿಂದ ಬರೋದು ಲೇಟ್ ಆಗಿರುತ್ತೆ. ಸೊ ಹಂಗೆಲ್ಲ ಇರುತ್ತೆ. ನಾವು ಮಾರ್ನಿಂಗು ಕ್ಲಾಸ್ ಮಾಡ್ತೀವಿ, ಈವ್ನಿಂಗು ಕ್ಲಾಸ್ ಮಾಡ್ತೀವಿ. ಟೋಟಲ್ ಆಗಿ ನಿಮ್ಮ ಕಾಲೇಜ್ ಟೈಮಿಂಗ್ಸಿಗೆ ನಿಮಗೆ ಹೆಂಗೆ ಅಡ್ಜಸ್ಟ್ ಆಗಿಬಿಟ್ಟು ನಿಮ್ಮ ಕಾಲೇಜಲ್ಲಿ ಇರೋವಂಥ ಟೈಮನ್ನು ಬಿಟ್ಟು ಬೇರೆ ಟೈಮಲ್ಲೇ ನಾವು ಕ್ಲಾಸನ್ನು ಮಾಡುವಂಥದ್ದು. ಯಾಕಂತಂದರೆ ನೀವು ನೋಡಲಿ ಅಂತ ಹೇಳಿಬಿಟ್ಟು. ಸೊ ಇದೆಲ್ಲದು ನಮ್ಮ ಕ್ಲಾಸಲ್ಲಿ ಇರುವಂಥದ್ದು, ನಮ್ಮ ವೀಕ್ಲಿ ನಮ್ಮ ಪರೀಕ್ಷೆ ಬ್ಯಾಚ್ ಅಲ್ಲಿ ಇರುವಂಥದ್ದು. ಅದಕ್ಕೋಸ್ಕರ ಬೇಗ ನಮ್ಮ KCET ಇಂಟಗ್ರೇಟೆಡ್ ಬ್ಯಾಚಿಗೆ ಜಾಯ್ನ್ ಆಗಿ, ಆಯ್ತಾ. ಸೊ ನೆಕ್ಸ್ಟ್ ಒನ್, ಇವಾಗ ಮೇಜರ್ ಆಗಿ ಡೌಟ್ ಬರುವಂಥದ್ದು ಇಲ್ಲೇ. ಕೆಲವ್ರು ಕೇಳ್ತಾರೆ, ಮೇಡಮ್ ನಾನು ಕಂಪ್ಯೂಟರ್ ಸೈನ್ಸ್ ಸ್ಟೂಡೆಂಟು, ಎಂತ ಮಾಡಲಿ ಅಂತ ಹೇಳ್ಬಿಟ್ಟು. ನನಗೆ KCET ಇಂಟಗ್ರೇಟೆಡ್ ಬ್ಯಾಚಲ್ಲಿ ನೀವು ಸೇರಿಸ್ಕೊಂಡ್ರೆ ನಂಗೆ ಬಯಾಲಜಿ ಟೀಚ್ ಮಾಡೋದಿಲ್ಲ, ನನಗೆ ಕಂಪ್ಯೂಟರ್ ಸೈನ್ಸ್ ಬೇಕು, ಅದನ್ನು ಮಾಡ್ತೀರಾ ಅಂತ ಹೇಳ್ಬಿಟ್ಟು. ಎಸ್, ವಿ ವಿಲ್ ಡೂ ದ್ಯಾಟ್ ಒನ್ ಆಲ್ಸೋ. PCMB ಸ್ಟೂಡೆಂಟ್ ಆಗಿದ್ರೆ ವಿ ವಿಲ್ do the class on all the PCMB subject and then ಬೋರ್ಡ್ ಮತ್ತೆ KCETಗೂ ನಿಮ್ಮನ್ನ ಪ್ರಿಪೇರ್ ಮಾಡ್ತೀವಿ. CS ಸ್ಟೂಡೆಂಟ್ ಆಗಿದ್ರೆ ಅವನಿಗೆ ಬಯಾಲಜಿ ಕ್ಲಾಸ್ ಇರೋದಿಲ್ಲ, ಕಂಪ್ಯೂಟರ್ ಸೈನ್ಸ್ ಕ್ಲಾಸ್ ಇರುತ್ತೆ. ಇದರಲ್ಲಿ ಬರೀ ಬೋರ್ಡ್ ಫೋಕಸ್ಡ್. ಯಾಕೆ ಹೇಳಿ, KCET ಅಲ್ಲಿ ಕಂಪ್ಯೂಟರ್ ಸೈನ್ಸ್ ಟಾಪಿಕ್ ಇಲ್ಲ, ಅದಕ್ಕೋಸ್ಕರ, ಆಯ್ತಾ. ಟೋಟಲ್ ಆಗಿ ನಿಮ್ಮನ್ನ ಬೋರ್ಡ್ ಮತ್ತೆ KCETಗೆ ಪ್ರಿಪೇರ್ ಮಾಡುವಂಥದ್ದು ನಮ್ಮ ಕೆಲಸ ಆಗಿರುತ್ತೆ. ಇವಾಗ ಎಷ್ಟೋ ಜನ ಕೇಳ್ತಾರೆ, ಮೇಡಮ್ ಹೆಂಗೆ ಜಾಯಿನ್ ಆಗೋದು, ಹೆಂಗೆ ಏನು ಅನ್ನೋದನ್ನ ಕೇಳ್ತಾ ಇರ್ತಾರೆ. ಸೊ ನಿಮ್ಗೆಲ್ರಿಗೂ ಈ ಇನ್ಫಾರ್ಮೇಶನ್ಸ್ ಗೊತ್ತಿದೆ. ನಮ್ಮ ವಿಜೇತ ಬ್ಯಾಚಿಗೆ ಫೀಸು ಇಷ್ಟು 3,999 ಅಂತ ಹೇಳ್ಬಿಟ್ಟು ಅರ್ಲಿ ಬರ್ಡ್ ಆಫರ್ನ ತೋರಿಸ್ತಿದ್ದಾರೆ. ನಮಗೆ ಇವಾಗ ಅದನ್ನ ಹೆಂಗೆ ಜಾಯಿನ್ ಆಗೋದು ಅನ್ನೋದನ್ನ ಪ್ರಜ್ವಲ್ ಸರ್ ಇವಾಗ ನಿಮಗೆ ತೋರಿಸ್ತಾರೆ, ನೋಡ್ಕೊಳ್ಳಿ. ಎಸ್, ಸೊ ಮಕ್ಕಳ ನಿಮಗೆ ಆಲ್ರೆಡಿ ಗೊತ್ತಾಗಿದೆ ದಟ್ ಈಗ ಶ್ವೇತಾ ಮ್ಯಾಮ್ ಆಲ್ರೆಡಿ ಎಲ್ಲ ಡೀಟೇಲ್ಸ್ಗಳನ್ನು ಸಂಪೂರ್ಣವಾಗಿ ಹೇಳಿದ್ದಾರೆ. ಯಾವಾಗ ಸ್ಟಾರ್ಟ್ ಆಗುತ್ತೆ ಆ್ಯಂಡ್ ಎಷ್ಟು ಪ್ರೈಸು, ಯಾವ್ಯಾವ ಸಬ್ಜೆಕ್ಟ್ಸ್ ಟೀಚ್ ಮಾಡ್ತಾರೆ, ಏನು ಎತ್ತ ಅಂತ ಹೇಳಿ ಸಂಪೂರ್ಣವಾದ ಮಾಹಿತಿ ಕೊಟ್ಟಿದ್ದಾರೆ. ಆ್ಯಂಡ್ ಇವಾಗ ನೀವು ನಮ್ಮ ಪರೀಕ್ಷೆ ಆ್ಯಪ್ ಮುಖಾಂತರನೇ ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ ಮಕ್ಕಳ. ಬಿಕಾಸ್ ಈ KCET ಇಂಟಿಗ್ರೇಟೆಡ್ ಕೋರ್ಸನ್ನು ನಾವು ಪರೀಕ್ಷೆ ಆ್ಯಪ್ ಮುಖಾಂತರ ನೀವು ಫಸ್ಟ್ ಪ್ರಯಾರಿಟಿ ಇಟ್ಕೊಳ್ಳಿ ಟು ಡೌನ್ಲೋಡ್ ಇಟ್, ಓಕೆನಾ. ಸೊ ಅದಕ್ಕಿಂತ ಮುಂಚೆ ಸಾಕಷ್ಟು ಜನ ಒಂದೊಂದು ಪ್ರಶ್ನೆಗಳನ್ನು ಕೇಳ್ತಿದ್ದಾರೆ. ಏನಪ್ಪ ಅಂತಂದರೆ ನೋಟ್ಸ್ ಅಂತ ಕೇಳ್ತಿದ್ದಾರೆ, ಅಂಡ್ ದೆನ್ ಗೈಡ್ ಬುಕ್ ಸಿಗುತ್ತಂತ. ಅದಕ್ಕಿಂತನೂ ದೊಡ್ಡದಾಗೆ ಸಿಗುತ್ತೆ. ಗೈಡ್ ಬುಕ್ ಬಗ್ಗೆ ಎಲ್ಲ ಯಾಕೆ ಥಿಂಕ್ ಮಾಡ್ತೀರಾ, ನಿಮಗೆ ಅದಕ್ಕಿಂತನೂ ಬೆಸ್ಟ್ ಆಗಿರುವಂತದ್ದು ಸಿಗುತ್ತೆ ನಮ್ಮ ಬ್ಯಾಚ್ ಅಲ್ಲಿ. ಯಾಕಂತಂದ್ರೆ ಕ್ಲಾಸ್ ನೋಟ್ಸ್ ಇರುತ್ತೆ, ಅಂಡ್ ದೆನ್ ಹೇಳಿದ್ನಲ್ಲ PYQ, ಅಂಡ್ ದೆನ್ ಏನ್ ಬೇಕು ಟೆಕ್ಸ್ಟ್ ಬುಕ್ ಸಾಲಿಡ್ ಕ್ವಶನ್ಸ್, ಎವ್ರಿಥಿಂಗ್ ಯು ವಿಲ್ ಗೆಟ್, ಡೋಂಟ್ ವರಿ. ಓಕೆ ಮ್ಯಾಮ್, ಮತ್ತೊಬ್ಬರು ಪ್ರಶ್ನೆ ಕೇಳ್ತಾರೆ, ಅಂದ್ರೆ ಯೂಟ್ಯೂಬ್ ಅಲ್ಲಿ KCET ಮತ್ತೆ ಬೋರ್ಡ್ಸ್ ಕ್ಲಾಸಸ್ ನಡೆಯಲ್ವಾ ಅಂತ ಹೇಳಿ. ಯೂಟ್ಯೂಬ್ ಅಲ್ಲೂ ಸಹ ನಡೀತವೆ, ಬಟ್ ಏನ್ ಡಿಫರೆನ್ಸ್ ಅಪ್ಪ ಅಂತಂದ್ರೆ ಯೂಟ್ಯೂಬ್ ಅಲ್ಲಿ ನಿಮ್ಮ ಪ್ರೋಗ್ರೆಸ್ ನೀವು ಟ್ರ್ಯಾಕ್ ಮಾಡೋದಕ್ಕಾಗೋದಿಲ್ಲ.
ಈ ಪ್ರೋಗ್ರೆಸ್ನ ಹೇಗೆ ನೀವು ಟ್ರ್ಯಾಕ್ ಮಾಡ್ಬೋದು, ಹೇಗೆ ಪರ್ಸನಲೈಸ್ಡ್ ಅಟೆನ್ಷನ್ ಹೇಗೆ ಪಡ್ಕೋಬಹುದು ಅಂತಂದ್ರೆ ನಮ್ಮ ಈ ಒಂದು ಕೋರ್ಸ್ನ ಮುಖಾಂತರ. ಓಕೆನಾ? ಸೊ ಯೂಟ್ಯೂಬಲ್ಲೂ ಸಹ ನಡೀತವೆ, ನೋ ನೀಡ್ ಟು ವರಿ ಅಬೌಟ್ ಇಟ್. ಎಸ್, ಅಷ್ಟೊಂದು ಕೆಲವರಿಗೆಲ್ಲ ತುಂಬಾ ಡೌಟ್ಗಳು ಬರ್ತಿದೆ, ಹೆಂಗೆ ಟೆಸ್ಟ್ ಅನ್ನು ಅಟೆಂಡ್ ಮಾಡೋದು, ಅದೆಲ್ಲದಕ್ಕೂ ಸೊಲ್ಯೂಷನ್ ಫಸ್ಟ್ ಡೌನ್ಲೋಡ್ ಅವರ್ ಪರೀಕ್ಷೆ ಆ್ಯಪ್. ಫಸ್ಟ್ ಡೌನ್ಲೋಡ್ ಮಾಡ್ಕೊಳ್ಳಿ, ಆಮೇಲೆ ನಿಮ್ಗೆಲ್ಲದು ಸಿಗುತ್ತೆ. ಬಟ್ ಬ್ಯಾಚ್ ಹೆಂಗ್ ಪರ್ಚೇಸ್ ಮಾಡೋದು ಅನ್ನೋದನ್ನ ಸರ್ ಹೇಳ್ತಾರೆ. ನೋಡಿ ಮಕ್ಕಳ, ಮೊದಲನೇದಾಗಿ ನೀವೇನ್ ಮಾಡ್ಬೇಕಪ್ಪ ಅಂತಂದ್ರೆ, ಯಾರ್ಯಾರು ಈಗ 38 ಜನ ಲೈವ್ ಅಲ್ಲಿ ಕೂತ್ಕೊಂಡಿದ್ದೀರಾ, ನೀವು ಏನೇನು ಮಾಡ್ಬೇಕಪ್ಪ ಅಂತಂದ್ರೆ, ನಿಮ್ಮ ತಂಗಿದು ಅಥವಾ ನಿಮ್ಮ ಅಣ್ಣಂದು ಮೊಬೈಲ್ನ ತಗೊಂಡು ಗೂಗಲ್ ಪ್ಲೇ ಸ್ಟೋರಲ್ಲಿ ಪರೀಕ್ಷೆ ಅಂತ ಹೇಳಿ ಒಂದು ಆ್ಯಪ್ ಇದೆ. ಸೊ ಪರೀಕ್ಷೆ ಅಂತ ನೀವು ಟೈಪ್ ಮಾಡ್ತೀರಾ, ಪರೀಕ್ಷೆ ಅಂತ ಆ್ಯಪನ್ನು ನೀವು ಡೌನ್ಲೋಡ್ ಮಾಡ್ಕೋತೀರಾ. ಡೌನ್ಲೋಡ್ ಮಾಡ್ಕೊಂಡು ಆದ್ಮೇಲೆ ನೀವು ಯಾವ ರೀತಿ ಪರ್ಚೇಸ್ ಮಾಡಬೇಕು ಅಂತ ಹೇಳಿ ನಾನು ನಿಮ್ಗೆ ಇವಾಗ ತೋರಿಸ್ತಾ ಇರ್ತೀನಿ. ಸೊ ಇವಾಗ ಒಂದು ನಿಮಿಷ ತೋರಿಸ್ತೀನಿ ನೋಡಿ ನಿಮಗೆ ಇವಾಗ. ಎಸ್ ಮ್ಯಾಮ್, ನಾನು ವಿಜೇತ ಬ್ಯಾಚ್ ಪರ್ಚೇಸ್ ಮಾಡಿದ್ದೀನಿ. ಏನೋ ಹಾಕಿದ್ರು ಏನೋ ಹೊಟ್ಟೋಯ್ತು. ಗೈಡ್ ಕೊಡ್ತೀರಾ ಅಂತ ಬಿಟ್ಟು ಅದನ್ನೇ ಹೇಳ್ತಿರೋದು ಮಕ್ಕಳೇ. ನೋಟ್ಸು, ಪ್ರೀವಿಯಸ್ ಇಯರ್ ಕ್ವಶನ್ ಸಾಲ್ವ್ ಮಾಡಿರೋಂಥದ್ದು, ಡೈಲಿ ಕ್ಲಾಸಸ್, ಅದೆಲ್ಲದನ್ನು ಫಾಲೋ ಮಾಡಿದ್ರ ಮೇಲೆ ಪುನಃ ಗೈಡ್ ಅಂತ ಅಂದ್ರೆ ಯಾವ ತರ ಗೈಡು ನಂಗೆ ಅರ್ಥ ಆಗ್ತಾ ಇಲ್ಲ. ಸೊ ಎಲ್ಲದೂ ನಿಮಗೆ ಸಿಗುತ್ತೆ. ಗೈಡ್ ಅಂತ ಅಂದ್ರೆ ಏನು, ಎಲ್ಲದೂ ಒಂದೇ ಕಡೆ ಸಿಗುವಂತ ತಾನೆ, ಅದು ಸಿಗ್ತಿದೆ. ದಟ್ ಇಸ್ ನಥಿಂಗ್ ಬಟ್ ಇನ್ ದ ವಿಜೇತ KCET ಬ್ಯಾಚ್. ಶಿರಾಜ್ ಅವ್ರು ಹೇಳ್ತಾರೆ ಅಂದ್ರೆ ನಮ್ಮ ಪೇರೆಂಟ್ಸ್ ಒಪ್ತಾ ಇಲ್ಲ ಆನ್ಲೈನ್ ಬೈ ಮಾಡೋದಕ್ಕೆ ಅಂತ. ಶಿರಾಜ್ ಅವರೇ, ದಯವಿಟ್ಟು ಅಪ್ಪ ಅಥವಾ ಅಮ್ಮನ ಅಥವಾ ಇಬ್ಬರನ್ನು ಕೂರಿಸ್ಕೊಂಡು ನಮ್ಮ ಪರೀಕ್ಷೆ ಯಾವ ರೀತಿ ಪ್ರಗತಿನ ತರ್ತಾ ಇದೆ, ಒಂದು ಮಗುವಿನ ಡೆವಲಪ್ಮೆಂಟ್ ಅಲ್ಲಿ ಯಾವ ರೀತಿ ಅವರು ಒಟ್ಟು ಇಂಪ್ರೂವ್ಮೆಂಟ್ ನ ಪಡ್ಕೊಂಡು ಯಾವ ರೀತಿ ಸ್ಟೇಟ್ ರ್ಯಾಂಕ್ ನ ಪಡ್ಕೋತಾ ಇದ್ದಾರೆ ಅನ್ನೋದನ್ನ ಇವಾಗ ಇನ್ನೇನು ಕೆಲವೇ ದಿವಸಗಳಲ್ಲಿ ರಿಸಲ್ಟ್ಸ್ ಬರುತ್ತೆ. ರಿಸಲ್ಟ್ ಬಂದಿದ್ದ ದಿವಸ ನಾವು ಸಹ ಲೈವ್ ಬರ್ತೀವಿ, ಅವತ್ತಿನ ದಿವಸ ನೀವು ಅವ್ರಿಗೆ ಹೇಳ್ತಾ ಹೋಗ್ಬೋದು. ಸೊ ಸದ್ಯಕ್ಕೆ ನಾವೇನ್ ಮಾಡ್ತೀವಿ ಅಂತಂದ್ರೆ, ಯಾವ ರೀತಿ ದರ್ಶಿನಿ ಅವ್ರು ಹೇಳ್ತಾರೆ ಪರ್ಚೇಸ್ ನಾವು ಅಂತ. ಎಸ್, ಕಂಗ್ರ್ಯಾಚುಲೇಷನ್ಸ್ ದರ್ಶಿನಿ, ವೆರಿ ಗುಡ್. ಸೊ ತುಂಬಾ ಖುಷಿ ಆಗುತ್ತೆ. ಲೈಕ್ ಯಾವುದೇ ರೀತಿಯ ಒಟ್ಟು ಹೆಸಿಟೇಷನ್ ಇಲ್ದಲೆ ನಮ್ಮ ಪರೀಕ್ಷೆಯನ್ನ ಟ್ರಸ್ಟ್ ಮಾಡಿದ್ದಕ್ಕೆ, ನಮ್ಮ ಪರೀಕ್ಷೆಯನ್ನ ನಂಬಿದ್ದಕ್ಕೆ. ಓಕೆ ಮಕ್ಕಳ, ಇವಾಗ ನಿಮಗೆ ನಿಮ್ಮ ಮುಂದೆನೆ ನಾನು ಬೈ ಮಾಡಿ ತೋರಿಸ್ತೀನಿ ಹೇಗೆ ಆ್ಯಪಿಂದ ನೀವು ನಮ್ಮ ಪರೀಕ್ಷೆ ವಿಜೇತ KCET ಇಂಟಿಗ್ರೇಟೆಡ್ ಕೋರ್ಸ್ನ ಪಡ್ಕೋಬಹುದು ಅಂತ ಹೇಳಿ. ದಯವಿಟ್ಟು ಗಮನ ಬಿಟ್ಟು ಕೇಳಿ, ಓಕೆನಾ? ಗಮನ ಬಿಟ್ಟು ನೋಡಿ. ಓಕೆ ಎಸ್, ಮೊದಲನೇದಾಗಿ ನಾನೇನು ಮಾಡ್ತಾ ಇದ್ದೀನಿ ಅಂತಂದರೆ, ನನ್ನ ಮೊಬೈಲಲ್ಲಿ ನಾನು ಪರೀಕ್ಷೆ ಆ್ಯಪ್ ಅಂತ ಈ ರೀತಿ ಐಕಾನ್ ಕಾಣುತ್ತೆ. ಸೊ ಪರೀಕ್ಷೆ ಆ್ಯಪನ್ನು ನಾನು ಇಲ್ಲಿ ಡೌನ್ಲೋಡ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಪರೀಕ್ಷೆ ಆ್ಯಪ್ನ ನಾನು ಪ್ರೆಸ್ ಮಾಡ್ತೀನಿ. ಸೊ ಪರೀಕ್ಷೆ ಆ್ಯಪ್ನ ನೀವು, ಇದು ಹೋಮ್ ಪೇಜ್ ಆಫ್ ದ ಪರೀಕ್ಷೆ ಆ್ಯಪ್. ಈ ಪರೀಕ್ಷೆ ಆ್ಯಪಲ್ಲಿ ನಿಮಗೆ ಹೋಮ್, ಸ್ಟಡಿ, ಪ್ರಾಕ್ಟೀಸ್, ಡೌಟ್ಸ್, ಲೈವ್ ಹಾಗೂ ಬೈನೌಸ್ ಇರುತ್ತೆ. ಇದು ನಿಮ್ಮ ಹೋಮ್ ಪೇಜ್. ಇಲ್ಲಿ ನೀವೇನು ಮಾಡಬೇಕಾಗುತ್ತೆ ಅಂತಂದರೆ, ಮೇಲ್ಗಡೆ ನಿಮಗೆ ಈ ಬಟನ್ನ ಪ್ರೆಸ್ ಮಾಡಬೇಕಾಗುತ್ತೆ. ಏನು, ಫಸ್ಟ್ PUC ಸೆಕೆಂಡ್ PUC ಅಂತ ಎಂಟರ್ ಮಾಡೋದಕ್ಕೆ. ಸೊ ನಾನು ಸೆಕೆಂಡ್ PUC ಅಂತ ನಾನು ಎಂಟರ್ ಮಾಡ್ತಾ ಇದ್ದೀನಿ. ಸೊ ಸೆಕೆಂಡ್ PUC ಬರುವಂಥ ಕಾಂಟೆಂಟ್ ಸಿಗುತ್ತೆ. ನೆಕ್ಸ್ಟ್ ನೀವೇನು ಮಾಡಬೇಕು, ಇಲ್ಲಿ ಕಾಣಿಸಿರುವಂತಹ ಸೆಕೆಂಡ್ PUC ವಿಜೇತ 2026 ಅಥವಾ KCET ಇಂಟಿಗ್ರೇಟೆಡ್ ಒಂದು ಬ್ಯಾನರ್ನ ನೀವೇನು ಮಾಡ್ತೀರಾ, ಜಸ್ಟ್ ಕ್ಲಿಕ್ ಮಾಡ್ತೀರಾ. ಕ್ಲಿಕ್ ಮಾಡಿದಾಗ ಏನಾಗುತ್ತೆ, ನಮ್ಮ ಪರೀಕ್ಷೆ ನಿಮಗೆ ಆ ಚೆಕ್ಔಟ್ ಪೇಜ್ ಕರ್ಕೊಂಡು ಹೋಗುತ್ತೆ. ಅಂದರೆ ಈ ಪರೀಕ್ಷೆ ಬ್ಯಾಚ್ ಏನು, ಯಾವಾಗಿಂದ ಸ್ಟಾರ್ಟ್ ಆಗ್ತಾ ಇದೆ, ಆ್ಯಂಡ್ ಅದರ ಡೀಟೇಲ್ಸ್ ಏನು, ಅದರ ಶೆಡ್ಯೂಲ್ಸ್ ಏನು, ಟೀಚರ್ಸ್ ಯಾರು, ಓಕೆನಾ, ಇದ್ರ ಬಗ್ಗೆ ಸಂಪೂರ್ಣವಾದ ಇಲ್ಲಿ ವಿಷಯ ನಿಮಗೆ ಇಲ್ಲಿ ದೊರಕ್ತಾ ಇದೆ. ಓಕೆನಾ? ಇವಾಗ ನೀವೇನು ಮಾಡ್ತೀರಾ ಅಂತಂದರೆ, ನೋಡಿ ಇಲ್ಲಿ ಮಕ್ಕಳ, ಈಗ ವಾಪಸ್ ನಾನು ಇಲ್ಲಿಗೆ ಬರ್ತೀನಿ. ನೋಡಿ ಇಲ್ಲಿ ಅಬೌಟಿಗೆ ಬಂದಿದ್ದೀನಿ. ಸೊ ನೀವೇನು ಮಾಡಬೇಕು, ಕೆಳಗೆ ನೋಡ್ಬೇಕು, ಇಲ್ಲಿ 3,999 ರೂಪಾಯಿ ಇದೆ ಅಂತಂದರೆ ಅರ್ಲಿ ಬರ್ಡ್ ಆಫರ್ ನಿಮಗೆ ಇಲ್ಲಿ ಕಾಣಿಸಿರುವಂಥದ್ದು. ಇವಾಗ ನಿಮಗೆ ಪಡ್ಕೊಳ್ಳುವಂಥ ಪ್ರೈಸ್ ಇದು. ಇಲ್ಲಿ ಅದರ ಪಕ್ಕದಲ್ಲಿ ನಿಮಗೆ ಬೈ ನೌ ಅಂತ ಒಂದು ಕಾಣ್ತಿದೆ ಅಲ್ವಾ? ಸೊ ಬೈ ನೌನ ನೀವೇನು ಮಾಡ್ತೀರಾ, ಬೈ ನೌ ಅಂತ ನೀವು ಕ್ಲಿಕ್ ಮಾಡ್ತೀರಾ. ಸೊ ಬೈ ನೌನ ಕ್ಲಿಕ್ ಮಾಡಿದಾಗ ನಿಮಗೆ ಈ ಚೆಕ್ಔಟ್ ಪೇಜ್ ಕಾಣುತ್ತೆ. ವೆರಿ ನಿಮಗೆ ಕೋರ್ಸ್ ಯಾವುದು, ಏನು ಟೋಟಲ್ ಅಮೌಂಟು, ಇಲ್ಲಿ ಪ್ರೊಸೀಡ್ ಟು ಚೆಕ್ಔಟ್ ಅಂತ ಬರುತ್ತೆ. ಇಲ್ಲಿ ಯಾವುದೇ ರೀತಿ ಕೂಪನ್ನ ಅಪ್ಲೈ ಮಾಡುವಂಥ ಅವಶ್ಯಕತೆ ಇಲ್ಲ. ಜಸ್ಟ್ ನೀವು ಅರ್ಲಿ ಬರ್ಡ್ ತಗೊಳ್ಳೋ ಕಾರಣದಿಂದ ನಿಮಗೆ ಆಲ್ರೆಡಿ ಡಿಸ್ಕೌಂಟೆಡ್ ಪ್ರೈಸಲ್ಲಿ ನಿಮಗೆ ಇದು ರಿಫ್ಲೆಕ್ಟ್ ಆಗ್ತಾ ಇರುತ್ತೆ. ಓಕೆನಾ? ಸೊ ಇವಾಗ ನಾನೇನು ಮಾಡ್ತಾ ಇದ್ದೀನಿ ಅಂತಂದರೆ, ಇಲ್ಲಿ ಚೆಕ್ಔಟ್ ಅಂತ ನಾನು ಮಾಡ್ತಾ ಇದ್ದೀನಿ. ನೋಡಿ ಇಲ್ಲಿ ಚೆಕ್ಔಟ್ ಅಂತ ಬಂದಾಗ ಈ ಥರ ಪ್ರೊಸೆಸ್ ಆಗಿ ನಿಮಗೆ ಈ ಒಂದು ಪರ್ಚೇಸ್ ವಿಂಡೋ ಓಪನ್ ಆಗುತ್ತೆ. ವೆರಿ ನಿಮಗೆ UPI ಇರುತ್ತೆ, ಕಾರ್ಡ್ ಮುಖಾಂತರ ಮಾಡ್ಬೋದು, ಹಾಗೂ ವ್ಯಾಲೆಟ್ ಸಹ ನೀವು ಮುಖಾಂತರ ಅಥವಾ ನೆಟ್ ಬ್ಯಾಂಕಿಂಗ್ ಮುಖಾಂತರ ಸಹ ನೀವು ಪರ್ಚೇಸ್ ಮಾಡ್ಬೋದು. ಸದ್ಯಕ್ಕೆ ನಾನೇನು ಮಾಡ್ತೀನಪ್ಪ ಅಂತಂದರೆ, UPI ಮುಖಾಂತರ ಪರ್ಚೇಸ್ ಮಾಡ್ತೀನಿ. ಯಾಕೆ ಅಂತಂದರೆ, ಸಾಕಷ್ಟು ಜನ ಮಕ್ಕಳು ಗೂಗಲ್ ಪೇ, ಫೋನ್ ಪೇ ಹಾಗೂ ಫ್ಯಾಮ್ ಪೇ, Paytm ಅಂತ ಹೇಳಿ ಸಾಕಷ್ಟು ಆ್ಯಪ್ಗಳಿಗೆ ಅಡಿಕ್ಟ್ ಆಗಿರುವಂಥ ಕಾರಣದಿಂದ ನಾನು ಇವಾಗ ಸದ್ಯಕ್ಕೆ UPI ಮುಖಾಂತರ ನಾನು ಪೇ ಮಾಡ್ತಾ ಇದ್ದೀನಿ ನನ್ನ ಒಂದು ಮೊಬೈಲಿಂದ. ಸೊ ನನಗೆ ಗೂಗಲ್ ಪೇ, ಫೋನ್ ಪೇ, Paytm, ಭೀಮ್ ಹಾಗೂ ಕ್ರೆಡಿಟ್ UPI ಅಂತ ಇದೆ.
ನಾನು ಸದ್ಯಕ್ಕೆ ಫೋನ್ ಪೇ ಮುಖಾಂತರ ನಾನು ಪೇ ಮಾಡ್ತೀನಿ. ಸೊ ಪ್ರೊಸೆಸಿಂಗ್ ಯುವರ್ ಪೇಮೆಂಟ್ ಅಂತ ಬರುತ್ತೆ. ಈಗ ಫೋನ್ ಪೇಗೆ ಕನೆಕ್ಟ್ ಆಗುತ್ತೆ, ಫೋನ್ ಪೇ ವಿಂಡೋಗೆ ಕರ್ಕೊಂಡು ಹೋಗುತ್ತೆ. ಬೇರೆ ನಿಮಗೆ ನೋಡಿ ಇಲ್ಲಿ ನನ್ನ ಬ್ಯಾಂಕ್ನ ನಾನು ಚೂಸ್ ಮಾಡಿ ಆಲ್ರೆಡಿ ಇಟ್ಕೊಂಡಿದ್ದೀನಿ. ನಿಮಗೆ ಸೋ ಆ್ಯಂಡ್ ಸೊ ಬ್ಯಾಂಕ್ನ ತೋರಿಸುತ್ತೆ, ಅಲಾಂಗ್ ವಿತ್ ದಟ್ ನಿಮಗೆ ಸೋ ಆ್ಯಂಡ್ ಸೊ ಅಮೌಂಟ್ನ ತೋರಿಸುತ್ತೆ. ಯಾವುದೇ ರೀತಿ ಅಡಿಷನ್ಸ್ ಇರೋದಿಲ್ಲ, ಓಕೆನಾ. ಪ್ಲಾಟ್ಫಾರ್ಮ್ ಫೀಸ್ ಅಥವಾ ಆ ರೀತಿ ಏನೋ ಇರೋದಿಲ್ಲ, ಡೈರೆಕ್ಟಾಗಿ ನಿಮಗೆ ಇಲ್ಲಿ ಕಾಣುತ್ತೆ. ಅಲಾಂಗ್ ವಿತ್ ದಟ್ ನಿಮಗೆ ಪೇ 3999 ಅರ್ಲಿ ಬರ್ಡ್ ಆಫರ್ ಅಂತ ಹೇಳಿ ಇಲ್ಲಿ ಕಾಣುತ್ತೆ. ಈಗ ನೀವೇನು ಮಾಡ್ತೀರಾ, ಪೇ ಅಂತ ಹೇಳಿ ನೀವು ಓದ್ತಿರ್ತೀರಿ ಅಲ್ಲಿ. ಸೊ ಪೇ ಅಂತ ಒತ್ತಿದಾಗ ನಾನು ಏನು ಮಾಡ್ತಾ ಇದ್ದೀನಿ ಅಂತಂದರೆ ಮೊಬೈಲ್ ಪಿನ್ನ ಹಾಕಬೇಕಾಗತ್ತೆ. ಸೊ ಮೊಬೈಲ್ ಪಿನ್ನ ಹಾಕೊಂಡಿದ್ದ ನಂತರ ನಿಮಗೆ ಕನೆಕ್ಟಿಂಗ್ ಸೆಕ್ಯೂರ್ಲಿ ಆ್ಯಂಡ್ ದ ಪೇಮೆಂಟ್ ಸಕ್ಸಸ್ಫುಲ್ ಅಂತ ಕಾಣುತ್ತೆ. ಆ್ಯಂಡ್ ಈ ಒಂದು ಸ್ಕ್ರೀನ್ಶಾಟ್ನ ತೆಕ್ಕೊಂಡು ನೀವು ಕನ್ಫರ್ಮಿಂಗ್ ಪೇಮೆಂಟ್ ಅಂತ ಒತ್ತಬೇಕು. ಈ ರೀತಿ ಕಾಣುತ್ತೆ ನೋಡಿ ಇಲ್ಲಿ. ಎಸ್, ಇದನ್ನು ಸಹ ಸ್ಕ್ರೀನ್ಶಾಟ್ನ ತೆಕ್ಕೊಳ್ಳಿ. ಸ್ಕ್ರೀನ್ಶಾಟ್ನ ತೆಕ್ಕೊಂಡ್ರಾ, ನಾವು ಇವಾಗ ವಾಪಸ್ ಈ ಪೇಜ್ಗೆ ಕರ್ಕೊಂಡು ಹೋಗುತ್ತೆ. ಸೊ ಇಲ್ಲಿ ನೀವು ಇದನ್ನು ಸಹ ಸ್ಕ್ರೀನ್ಶಾಟ್ನ ತೆಕ್ಕೋಬೇಕು. ಏನಕ್ಕೆ ಅಂತಂದರೆ ಫರ್ದರ್ ಎನ್ಕ್ವೈರೀಸ್ಗೆ. ಸಪೋಸ್ ನೀವು ಪೈ ಮಾಡಿರ್ತೀರಾ ಬಟ್ ನಿಮಗೆ ಆಕ್ಸೆಸ್ ಸಿಗ್ತಿರಲ್ಲ. ಸೊ ಆಕ್ಸೆಸ್ ಸಿಗಬೇಕು ಅಂತಂದರೆ ಈ ಒಂದು ಸ್ಕ್ರೀನ್ಶಾಟ್ನ ನೀವು ಇಟ್ಕೊಂಡಿದ್ರೆ ಆರಾಮಾಗಿ ನೀವು ಇದನ್ನು ಆಕ್ಸೆಸ್ ಮಾಡಬಹುದು, ಓಕೆನಾ. ಸೊ ಇವಾಗ ಇಷ್ಟೇನಾ ಸರ್, ಇನ್ನೇನು ಇಲ್ವಾ ಸರ್ ಅಂತ ಹೇಳಿ ನೋಡಿ ಇಲ್ಲಿ. ಇವಾಗ ನೆಕ್ಸ್ಟ್ ನೀವೇನು ಮಾಡ್ತೀರಾ, ವಾಪಸ್ ಪರೀಕ್ಷೆ ಹೋಮ್ ಪೇಜಿಗೆ ಹೋಗ್ತೀರಾ. ಕಂಟಿನ್ಯೂ ಅಂತಿತ್ತಲ್ಲ ಅದನ್ನು ಒತ್ತಿ. ಈಗ ನೀವು ಇಲ್ಲಿ ಮೇಲ್ಗಡೆ 2 ಕಾಣುತ್ತೆ, ವಿಜೇತ ಫ್ರೀ ಬ್ಯಾಚ್, ವಿಜೇತ KCET ಇಂಟಿಗ್ರೇಟೆಡ್ ಬ್ಯಾಚ್. ವಿಜೇತ KCET ಇಂಟಿಗ್ರೇಟೆಡ್ ಬ್ಯಾಚ್ನ ನೀವು ಇಲ್ಲಿ ಪ್ರೆಸ್ ಮಾಡಿದಾಗ ನಿಮಗೆ PYQs ವಿತ್ ಸೊಲ್ಯೂಷನ್ನು, ಡೈಲಿ ಲೈವ್ ಕ್ಲಾಸಸ್ಸು, ನೋಟ್ಸು, DPPಸು, ಪ್ರಾಕ್ಟೀಸ್ ಟೆಸ್ಟು, ಸಾಕಷ್ಟು ವಿಚಾರಗಳು ಬರ್ತವೆ. ಇಲ್ಲಿ ನೀವೇನು ಮಾಡ್ತೀರಾ ಅಂತಂದರೆ ಡೈಲಿ ಲೈವ್ ಕ್ಲಾಸಸ್ಗಳನ್ನು ಇಲ್ಲಿ ಒತ್ತಿ. ಡೈಲಿ ಲೈವ್ ಕ್ಲಾಸಸ್ ಓದ್ತೀರಾ, ಓದಿದ್ಮೇಲೆ ನಿಮಗೊಂದು ಮೆಸೇಜ್ ಕಾಣುತ್ತೆ. ಆವಾಗಲೇ ಕಾಣಿಸ್ತಲ್ಲ ಒಂದು ಮೆಸೇಜು, ಆ ಮೆಸೇಜ್ ಕಾಣುತ್ತೆ. ಬಿಕಾಸ್ ಇಲ್ಲಿ ಪ್ರೈವಸಿ ಇರುವಂಥ ಕಾರಣದಿಂದ ನಿಮಗೆ ಇಲ್ಲಿ ಕಾಣಿಸ್ತಿಲ್ಲ, ಓಕೆ. ಈಗ 1 ನಿಮಿಷ ಮಕ್ಕಳ. ಎಸ್, ಇಲ್ಲಿ ನೀವು ಸ್ಟಡಿ ಅಂತ ಹೋದಾಗ ಇಷ್ಟು ವಿಷಯಗಳು ಕಾಣುವಂಥದ್ದು, ಓಕೆನಾ. ಸೊ ಇವಿಷ್ಟು ಮಾಡಿದ್ರೆ ನಿಮಗೆ ನಿಮ್ಮ ಪರೀಕ್ಷೆ ಕೋರ್ಸ್ನ ನೀವು ಆರಾಮಾಗಿ ನೀವು ಪಡ್ಕೋಬಹುದು. ಓಕೆ, ನಾವಿವಾಗ ಏನು ಮಾಡಬಹುದು ಅಂತ ಅಂದರೆ KCET ನಿಮಗೆ ಎಲ್ಲಾದರೂ ಒಂದು ವೇಳೆ ಇಶ್ಯೂ ಆಯಿತು, ನಿಮಗೆ ಇದನ್ನು ಡೌನ್ಲೋಡ್ ಮಾಡ್ಕೊಳ್ಳೋವಾಗ ಅಂತ ಇದ್ದರೆ ಯು ಕ್ಯಾನ್ ಡೂ ಒನ್ ಥಿಂಗ್. ಯು ಕ್ಯಾನ್ ಸೆಂಡ್ PU2 KCET ಅಂತ ಹೇಳಿಬಿಟ್ಟು KCET PU2 ಅಂತ ಹೇಳ್ಬಿಟ್ಟು ನಮ್ಮ ವಾಟ್ಸಪ್ ನಂಬರ್ ಆದಂತಹ 9611265028ಗೆ ಸೆಂಡ್ ಮಾಡಿ. ಇಮಿಡಿಯೇಟ್ಲಿ ನಿಮ್ಗೊಂದು ಮೆಸೇಜ್ ಬರುತ್ತೆ. ಸೊ ಅದರ ಥ್ರೂ ನೀವು ಸಹ ಪರ್ಚೇಸ್ ಮಾಡಬಹುದು. ಅಥವಾ ನಮ್ಮ ಟೀಮ್ ಅವರು ನಿಮಗೆ ಕನೆಕ್ಟ್ ಆಗ್ತಾರೆ. ನಿಮ್ಗೆ ಏನೇ ಡೌಟ್ ಇದ್ರೂ ನೀವು ಮೆಸೇಜ್ ಹಾಕಿ, ಈ ವಾಟ್ಸಪ್ ನಂಬರ್ಗೆ ಮೆಸೇಜ್ ಹಾಕಿ, ಇಮಿಡಿಯೇಟ್ಲಿ ಕನೆಕ್ಟ್ ಆಗ್ತಾರೆ. ಡೋಂಟ್ ವರಿ. ವಾಟ್ ಅಬೌಟ್ ನೀಟ್ ಕ್ಲಾಸ್ ಬಗ್ಗೆನೂ ಹೇಳ್ತೀವಿ, ಇದೇ ರೀತಿಯಾಗಿ ಇನ್ನೊಂದು ದಿನ ಬಂದ್ಬಿಟ್ಟು ಹೇಳ್ತೀವಿ. ಬಟ್ ನಾವು ಇವಾಗ ಇದರಲ್ಲಿ KCET ಇಂಟಗ್ರೇಟೆಡ್ ಬ್ಯಾಚ್ ಬಗ್ಗೆ ತುಂಬ ಇಂಪಾರ್ಟೆನ್ಸ್ ಕೊಡ್ತಿರೋದು. ಯಾಕೆ ಅಂತಂದರೆ April 6th ಕ್ಲಾಸ್ ಸ್ಟಾರ್ಟ್ ಆಗ್ತಿರೋದು. 6th ಕ್ಲಾಸ್ ಸ್ಟಾರ್ಟ್ ಆದಮೇಲೆ ಜಾಯಿನ್ ಆಗಿ ಅಂತ ಹೇಳ್ತಿರೋಂಥದ್ದು. ಯು ಕ್ಯಾನ್ ಸಿ ಯರ್ ವಾಟ್ಸಪ್ಪಲ್ಲಿ ಹೆಂಗೆ ನಮ್ಮ ಬ್ಯಾಚನ್ನು ಜಾಯಿನ್ ಆಗೋದು ಅಂತ ತೋರಿಸ್ತೀವಿ. KCET PU2 ಅಂತ ಹೇಳಿದ ಕೂಡಲೇ ಯು ವಿಲ್ ಗೆಟ್ ದ ಮೆಸೇಜ್. ಅದನ್ನು ಕ್ಲಿಕ್ ಮಾಡಿದರೆ ಇಟ್ ವಿಲ್ ಟೇಕ್ ಟು ಅವರ್ ಬ್ಯಾಚ್. ನಮ್ಮ ಬ್ಯಾಚ್ ಇದು ಇನ್ಫಾರ್ಮೇಷನ್, ನಮ್ಮ ಆ್ಯಪಲ್ಲಿರುವಂಥ ಬ್ಯಾಚ್ದು ಇನ್ಫಾರ್ಮೇಷನಿಗೆ ಕರ್ಕೊಂಡು ಹೋಗುತ್ತೆ. ಅದರಲ್ಲಿ ಇಷ್ಟೆಲ್ಲ ನೀವು ನೋಡಬಹುದು. ಬೈ ನೌ ಅಂತ ಕೊಟ್ಟರೆ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಯು ನೀಡ್ ಟು ಎಂಟರ್ ಯುವರ್ ಮೊಬೈಲ್ ನಂಬರ್ ಆ್ಯಂಡ್ ದೆನ್ ಯು ವಿಲ್ ಗೆಟ್ ದ OTP. ಇದೇ ಪ್ರೊಸೀಜರ್. ಅವಾಗ ಹ್ಯಾಂಗ್ ಆಯ್ತಲ್ಲ, ಸೇಮ್ ಪ್ರೊಸೀಜರ್ ಇದು. ಅಲ್ಲಿ ಫೋನ್ ಪೇಯಿಂದ ಇಶ್ಯೂ ಆಗಿಬಿಟ್ಟು ಆ ಥರ ಆಗಿದ್ದು. ಡೋಂಟ್ ವರಿ, ಇದೇ ಥರ ಮಾಡುತ್ತೆ, ಓಕೆನಾ. ನಿಮ್ಮ ನಂಬರ್ ಹಾಕಿದ್ಮೇಲೆ OTP ಕೇಳುತ್ತೆ. OTPನ ವೆರಿಫೈ ಮಾಡಿ ಆದಮೇಲೆ ಸೊ ಈ ಥರ ಪ್ರೊಸೀಡ್ ಟು ಚೆಕ್ಔಟ್ ಅಂತ ಬರುತ್ತೆ, ಓಕೆನಾ. ಇಲ್ಲಿವಾಗ ಕ್ಲಿಕ್ ಮಾಡಿದರೆ ಯು ಕ್ಯಾನ್ ಪೇ ದ ಅಮೌಂಟ್ ಆ್ಯಂಡ್ ದೆನ್ ಅಲ್ಲಿ ಪೇ ಮಾಡಿಬಿಟ್ಟು ಪ್ರೊಸೆಸಿಂಗ್ ಅಂತ ತೋರಿಸ್ತಿದೆ. ಇದೇ ರೀತಿಯಾಗಿ ಬರುತ್ತೆ, ಆಯಿತಾ. ಡೋಂಟ್ ವರಿ. ಸೊ ಯು ವಿಲ್ ಗೆಟ್ ಇಟ್ ಲೈಕ್ ದಿಸ್ ಓನ್ಲಿ. UPI ಸರ್ ಅವಾಗ ಇದನ್ನೆಲ್ಲ ತೋರಿಸಿದ್ರು, ಬಟ್ ಫೋನ್ ಪೇ ಅಲ್ಲಿ ಸ್ವಲ್ಪ ಇಶ್ಯೂ ಆಗಿದ್ದಕ್ಕೋಸ್ಕರ ಆ ಥರ ಆಯಿತು. ಡೋಂಟ್ ವರಿ, ನಿಮ್ಗೆ ಇಶ್ಯೂ ಆಗುತ್ತೆ ಅಂತ ಥಿಂಕ್ ಮಾಡಬೇಡಿ. ಅದು ಮೊಬೈಲ್ನ ನಾವು ಇಷ್ಟು ದೊಡ್ಡ ಸ್ಕ್ರೀನಿಗೆ ಕನೆಕ್ಟ್ ಮಾಡಿದ್ದಕ್ಕೋಸ್ಕರ ಪ್ರಾಬ್ಲಮ್ ಆಗಿದ್ದು. ಸೊ ದೆನ್ ಸಕ್ಸಸ್ಫುಲಿ ಅಂತ ಆದಮೇಲೆ ನಿಮಗೆ ಆ್ಯಪಲ್ಲಿ ಏನು ತೋರಿಸುತ್ತೆ ಗೊತ್ತಾ, ಯು ಹ್ಯಾವ್ ಪರ್ಚೇಸ್ಡ್ ಅಂತ ತೋರಿಸುತ್ತೆ, ಓಕೆನಾ. ಇಲ್ಲಿ ನೋಡಿ. ಸೊ ಪೇಮೆಂಟ್ ಸಕ್ಸಸ್ಫುಲಿ ಅಂತ ಆದಮೇಲೆ ಸಿಫ್ ವೆಂಚರ್ಸ್ ಎಸ್ ಈ ಥರ ಬರುತ್ತೆ. ಇದಾದಮೇಲೆ ನಿಮ್ಮ ಬೈ ನೌ ಸೆಕ್ಷನಲ್ಲಿ ಇಲ್ಲಿ ನೋಡಿ, ಪರ್ಚೇಸ್ಡ್ ವಿಜೇತ KCET ಇಂಟಗ್ರೇಟೆಡ್ ಬ್ಯಾಚ್, ಓಕೆನಾ. ಸೊ ಕನ್ಫರ್ಮೇಷನ್ ಮೆಸೇಜ್ ಬರುತ್ತೆ. ಯು ಕ್ಯಾನ್ ಟೇಕ್ ದ ಸ್ಕ್ರೀನ್ಶಾಟ್ ಆಫ್ ದಿಸ್ ಒನ್ ಆಲ್ಸೋ. ಏನೇ ಡೌಟ್ ಇದ್ರೂ ಅದನ್ನು ಕೇಳಿ. ಇದಾದಮೇಲೆ ನೀವು ಬೈ ನೌ ಸೆಕ್ಷನಿಗೆ ಹೋದರೆ ನೀವು ಪರ್ಚೇಸ್ ಮಾಡಿರುವಂಥ ಡೀಟೇಲ್ಗಳು ತೋರಿಸುತ್ತೆ. ಇದನ್ನು ಬಿಟ್ಟು ಬೇರೆ ಏನಾದರೂ
ಡೌಟ್ ಇದೆಯಾ ನಿಮಗೆ? ಡೌಟ್ ಇದ್ರೆ ಬೇಗ ಬೇಗ ಕಮೆಂಟ್ ಬಾಕ್ಸ್ ಅಲ್ಲಿ ಹೇಳಿ. ಎಸ್, ಇಲ್ಲಿ ನೋಡಿ, ಇಲ್ಲಿ ತೋರಿಸುತ್ತೆ ಸ್ಟಡೀಸ್ ಸೆಕ್ಷನ್ಗೆ ಹೋದ್ರೆ ವಿಜೇತ KCET ಇಂಟಗ್ರೇಟೆಡ್ ಬ್ಯಾಚ್. ಮತ್ತೊಮ್ಮೆ ಹೇಳ್ತಾ ಇದೀವಿ ನೋಡಿ, ಇಲ್ಲಿ ಇದು ಅರ್ಲಿ ಬರ್ಡ್ ಆಫರ್ ಆಗಿದೆ. ಏಪ್ರಿಲ್ 5ನೇ ತಾರೀಕು ಅಂದ್ರೆ 11:59 PM ಗೆ ಇದು ಕ್ಲೋಸ್ ಆಗುತ್ತೆ. ದಯವಿಟ್ಟು ಪರ್ಚೇಸ್ ಮಾಡ್ಕೊಳ್ಳಿ. ಬಿಕಾಸ್ ಇಟ್ ಇಸ್ ವೆರಿ ಇಂಪಾರ್ಟೆಂಟ್, ಬಿಕಾಸ್ 6th ಇಂದನೇ ಕ್ಲಾಸ್ ಸ್ಟಾರ್ಟ್ ಆಗ್ತಾ ಇದೆ. ಕೆಲವರು ಬೆಳಿಗ್ಗೆನೂ ಕ್ಲಾಸ್ ಇರುತ್ತೆ, ಸಂಜೆನೂ ಕ್ಲಾಸ್ ಇರುತ್ತೆ. ಟೋಟಲ್ ಆಗಿ ನಿಮ್ ಕಾಲೇಜ್ ಅವರ್ಸ್ ನ ಬಿಟ್ಬಿಟ್ಟು ಬೇರೆ ಟೈಮ್ ಅಲ್ಲಿ ಇರುತ್ತೆ. ಲಿಮಿಟೆಡ್ ಸೀಟ್ಸ್ ಇರುವಂತದ್ದು. ಇಟ್ ಈಸ್ ಎ ಹ್ಯೂಜ್ ಅಂಡ್ ವೆರಿ ಬೆಸ್ಟ್ ಅಪಾರ್ಚುನಿಟಿ. ಡೋಂಟ್ ಮಿಸ್ ಇಟ್. ಯಾಕಂತಂದ್ರೆ ನಾನು ಹೇಳ್ತೀನಲ್ಲ, 2027ಕ್ಕೆ ಇಷ್ಟೊತ್ತಿಗೆ ಕೂತ್ಕೊಂಡು ನಾನು ಪರ್ಚೇಸ್ ಮಾಡಬೇಕಿತ್ತು ಅಂತ ಹೇಳಿದ್ರೆ ಟೈಮ್ ವೇಸ್ಟ್. ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಫಲವೇನು ಅನ್ನೋಂಥ ತರ ಆಗುತ್ತೆ. ಸೊ ಡೋಂಟ್ ವರಿ, ನೀವು ಯಾವುದೇ ರೀತಿಯಾಗಿ ಸೆಕೆಂಡ್ ಥಾಟ್ ಇಲ್ಲದೆ ಈ ಬ್ಯಾಚ್ ನ ಜಾಯಿನ್ ಆಗಬಹುದು. ಬಿಕಾಸ್ ಇಟ್ ಇಸ್ ಅ ಬೆಸ್ಟ್ ಬೆನಿಫಿಟ್. ನಾನೇನಾದ್ರೂ PU ಸ್ಟೂಡೆಂಟ್ ಆಗಿದ್ರೆ ಪಕ್ಕ ಜಾಯಿನ್ ಆಗ್ತಿದ್ದೆ. ನಮ್ಗೆ ಅಂಥದ್ದೆಲ್ಲ ಒಂದು ಅಪಾರ್ಚುನಿಟಿ ಇರಲಿಲ್ಲ, ಯಾಕಂತಾನೆ ನಾವು ಆ ಕಾಲದಲ್ಲಿ ಕಲ್ತಿದ್ದು. ಸೊ ಪಕ್ಕ ಇಟ್ ಇಸ್ ಅ ಬೆಸ್ಟ್ ಅಪಾರ್ಚುನಿಟಿ. ಸರಿ ಮಕ್ಕಳ, ನಾವೆಲ್ಲರೂ ಸಹ ತುಂಬಾ ಎಕ್ಸೈಟೆಡ್ ಆಗಿದೀವಿ. ನಾವಂತೂ ತುಂಬಾ ಎಕ್ಸೈಟೆಡ್ ಆಗಿದೀವಿ. ನಿನ್ನೆ RCB ಬೇರೆ ಮ್ಯಾಚ್ ಗೆದ್ಬಿಡ್ತು. ಇನ್ನೂ ಖುಷಿ ಆಗ್ಬಿಟ್ಟಿದೆ ನಮಗಂತೂ ನಿಮ್ಗೆ ಪಾಠ ಮಾಡೋದಕ್ಕೆ. ಸೊ ಶ್ವೇತಾ ಮ್ಯಾಮ್ ಅಂತೂ ಫುಲ್ ಖುಷಿಯಾಗಿದ್ದಾರೆ. ಸೊ ನೀವು ಬರ್ತೀರಾ ಅನ್ನುವಂತ ಭರವಸೆ ನಮಗಿದೆ. ಆ ಭರವಸೆ ಅದೇ ರೀತಿ ಇರ್ಲಿ ಅಂತ ಹೇಳಿ ನಾವು ಕೇಳ್ಕೊತಾ ಇದೀವಿ ಮಕ್ಕಳ. ಸೊ ಇದೇ ರೀತಿ ಮತ್ತೊಮ್ಮೆ ಸಿಗ್ತಾ ಹೋಗ್ತೀವಿ ಅಂತ ಹೇಳ್ತಾ ಸದ್ಯಕ್ಕೆ ಟಾಟಾ ಬಾಯ್, ಟೇಕ್ ಕೇರ್ ಮಕ್ಕಳ.